ವಿರಾಮದ ನಂತರ ಮತ್ತೆ ಮಾಯಾ ಬೆಳಕು ವಿಶೇಷ ಚರ್ಚೆಯನ್ನು ಮುಂದುವರಿಸೋಣ. ನಮ್ಮೊಂದಿಗಿದ್ದಾರೆ ಅಂತಾರಾಷ್ಟ್ರೀಯ ಜಾದೂಗಾರರಾದಂತಹ ಕುದ್ರೋಳಿ ಗಣೇಶ್ ಅವರು. ಕುದ್ರೋಳಿ ಅವರೇ, ಈ ಜಾದು ಮನೋರಂಜನೆಗಷ್ಟೇ ಸೀಮಿತವಾ ಅಥವಾ ಅದನ್ನ ಬೇರೆ ರೀತಿಯಲ್ಲಿ ಏನಾದರೂ ಬಳಸ್ಕೊಳ್ಳೋಕೆ ಸಾಧ್ಯವಾ ಅಂತ? ಬಳಸ್ಕೊಳ್ಳಿಕ್ಕೆ ಖಂಡಿತ ಸಾಧ್ಯ ಇದೆ, ಮತ್ತು ನನ್ನ ಅಭಿಪ್ರಾಯ ಬಳಸ್ಕೊಳ್ಬೇಕು ಅಂತ. ಓಕೆ, ನಾನು ಒಂದು ಹೇಳಲಿಕ್ಕೆ ಮಾತು ಬಯಸ್ತೇನೆ. ಇವತ್ತು ಕಲಾವಿದರಾಗಿ ನಿಮ್ಮ ಎದುರುಗಡೆಗೆ ನಾವು ಬಂದು ಕೂರಬೇಕಿದ್ರೆ ಅದಕ್ಕೆ ಸಮಾಜ ಕೊಟ್ಟಿರುವಂಥ ಪ್ರೋತ್ಸಾಹವೇ ಕಾರಣ. ಅನಾದಿ ಕಾಲದಿಂದ ಇಲ್ಲಿವರೆಗೂ ಕೂಡ ಕಲಾ ಪ್ರಕಾರದವರು ಸಮಾಜದ ಜನರ ಮನಸ್ಸಿಗೆ ಸಂತೋಷ ನೀಡಲಿಕ್ಕೆ ಬೇಕಾಗಿ ಅವರ ಕಲೆಯನ್ನು ಬಳಕೆ ಮಾಡ್ತಾರೆ. ಸಮಾಜ ಇಷ್ಟೊಂದು ಪ್ರೋತ್ಸಾಹ ಕೊಡುವಾಗ ಸಮಾಜಕ್ಕೆ ತಿರುಗಿ ನಾವು ಏನು ಕೊಡಬಹುದು? ದುಡ್ಡು ಕೊಡಕ್ಕಾಗಲ್ಲ. ಕಲಾವಿದರು ನಾವು ಕಲೆಯನ್ನು ಮಾತ್ರ ಕೊಡಬಹುದು. ಹಾಗಾದ್ರೆ ನಾನೊಬ್ಬ ಜಾದೂಗಾರನಾಗಿ ನನ್ನ ಜಾದೂ ಕಲೆಯನ್ನು ವಾಪಸ್ ಹೇಗೆ ಸಮಾಜಕ್ಕೆ ಕೊಡಬಹುದು ಅನ್ನುವಂಥ ಒಂದು ಆಲೋಚನೆ ಮಾಡಿದಾಗ ನಾನು ಇಲ್ಲಿವರೆಗೆ ಮಾಡಿರುವಂಥ ಪ್ರಯತ್ನ ಏನು ಅಂದ್ರೆ, ಜಾದುವನ್ನು ಒಂದು ಪರಿಣಾಮಕಾರಿ ಸಂದೇಶ ಮಾಧ್ಯಮವಾಗಿ ಬಳಕೆ ಮಾಡಬಹುದು ಅಂತ. ಯಾವುದೇ ಒಂದು ಸಾಮಾಜಿಕ ಸಂದೇಶವನ್ನು ಜಾದೂ ಕಲೆ ಮೂಲಕ ನೀಡಿದಾಗ ಅದು ಹಿಡಿದಿಟ್ಕೊಳ್ತದೆ. ಈ ಉದಾಹರಣೆಗೆ ನಾನು ಮಾಡಿರುವಂತ ಒಂದು ಜಾದೂ ಜಾತ ಅಂತ ಹೇಳ್ತೇನೆ. ಬೀದಿ ನಾಟಕದ ಒಂದು ತತ್ವವನ್ನೇ ಬಳಕೆ ಮಾಡಿಕೊಂಡು ಒಂದು ಲಾರಿ ಮೇಲ್ಗಡೆನೆ ವೇದಿಕೆ ಮಾಡಿಕೊಂಡು ವ್ಯಾಗನ್ ಡ್ರಾಮಾ ಅನ್ನುವಂಥ ಕಾನ್ಸೆಪ್ಟ್ ಮೇಲೆ ಜನಜಂಗುಳಿ ಸೇರುವಂತ ಪ್ರದೇಶ, ಬಸ್ ಸ್ಟ್ಯಾಂಡ್ ಇರ್ಬೋದು, ಇನ್ನೊಂದು ಪ್ರದೇಶ ಇರ್ಬೋದು, ಅಲ್ಲಿ ಜಾದು ಶುರುವಾಗುತ್ತೆ. ಜನರನ್ನು ಒಟ್ಟು ಸೇರಿಸಲಿಕ್ಕೆ ಬೇಕಾಗಿ ನಾವು ಮ್ಯೂಸಿಕ್ ಎಲ್ಲ ಶುರು ಮಾಡ್ತೇವೆ. ಆ ನಂತರ ಒಂದು 15 ನಿಮಿಷ ಜಾದುವನ್ನೇ ಮಾಡ್ತೇವೆ, ಸರಳವಾಗಿ ಜಾದು. ಆಗ ಜನ ಎಲ್ಲ ಸೇರ್ತಾರೆ, ಖುಷಿ ಪಡ್ತಾರೆ. ಆ ನಂತರ ಜಾದುವಿನ ಮುಖಾಂತರ ಉದಾಹರಣೆಗೆ ಏಡ್ಸ್ ಅನ್ನುವಂಥ ಮಹಾಮಾರಿ ರೋಗದ ಬಗ್ಗೆ ಜಾಗೃತಿ ಮೂಡುವಂತ ಏಡ್ಸ್ ಎಚ್ಚರ ಅನ್ನುವಂಥ ಕಾರ್ಯಕ್ರಮ ಮಾಡಿದ್ದೇನೆ. ಇದರಲ್ಲಿ ಏಡ್ಸ್ ಬರ್ಲಿಕ್ಕೆ ಕಾರಣಗಳು ಏನು ಅನ್ನೋದನ್ನು ಒಂದು ಖಾಲಿ ಪೆಟ್ಟಿಗೆಗೆ ಹಾಕಿದಾಗ ಅದ್ರ ಒಳಗಿಂದ ಒಂದು ಅಸುರ ಸೃಷ್ಟಿಯಾಗುವಂಥದ್ದು, ಏಡ್ಸ್ ಅಸುರ ಅಂತ ಹೇಳ್ಕೊಂಡು ಆತ ಹೇಗೆ ಮನುಷ್ಯನ ಇಡೀ ಜೀವವನ್ನೇ ತಿಂದು ಹಾಕಬಹುದು ಅನ್ನೋದನ್ನು ಸಾಂಕೇತಿಕವಾಗಿ ತೋರಿಸೋದು. ಹಾಗಾದ್ರೆ ಈತನನ್ನು ತಡಿಲಿಕ್ಕೆ ಸಾಧ್ಯ ಉಂಟಾ ಅಂತ ಹೇಳುವಾಗ ಅದೇ ಪೆಟ್ಟಿಗೆ ಗಮನ ಹಾಕಿ ಜಾಗೃತಿಯ ಸಂದೇಶಗಳನ್ನು ಹಾಕುವಾಗ ನಾವು ಏನು ಎಚ್ಚರಿಕೆ ತಗೊಳ್ಬೇಕು ಏಡ್ಸ್ ಬರದ ಹಾಗೆ ಅದನ್ನು ಹಾಕಿದಾಗ ಅಲ್ಲಿಂದ ಆಸುರ ಅದೃಶ್ಯ ಆಗ್ತಾನೆ, ಅದ್ರ ಬರುವುದಿಲ್ಲ. ಆದ್ರೆ ಈ ಎಚ್ಚರಿಕೆ ಮಾತುಗಳನ್ನು ನಾವು ತಪ್ಪಿ ಬಿಟ್ರೆ ಅಸುರ ಯಾವಾಗ ಬೇಕಾದ್ರೂ ಪ್ರತ್ಯಕ್ಷ ಆಗ್ಬೋದು ಅಂತ ಮಾತು ಹೇಳಿದಾಗ ಜನಜಂಗುಳೆ ಮಧ್ಯದಲ್ಲಿ ಮತ್ತೆ ಅಸುರ ಸೃಷ್ಟಿ ಆಗ್ತಾನೆ. ಈ ಮೂಲಕ ಇಷ್ಟೇ ವಿಚಾರಗಳನ್ನು ಭಾಷಣದಲ್ಲಿ ಹೇಳೋದಕ್ಕೂ ಇಲ್ಲಿ ಹೇಳೋದಕ್ಕೂ ಖಂಡಿತ ಇಲ್ಲಿ ಆ ಚಿತ್ರಗಳ ಮುಖಾಂತರ ಜಾದುವಿನ ಮುಖಾಂತರ ಜನ ಅದರ ಬಗ್ಗೆ ಮನೆಗೆ ಹೋಗಿ 10 ನಿಮಿಷ ಮಾತಾಡಬಹುದು, ಹೀಗೀಗಾಯ್ತು ಹೌದಲ್ಲ ಅನ್ನುವಂತ ಮಾತು. ಏಡ್ಸ್ ಬಗ್ಗೆ, ಮಲೇರಿಯಾ ರೋಗದ ಬಗ್ಗೆ, ಪಲ್ಸ್ ಪೋಲಿಯೋ ಲಸಿಕೆಯನ್ನು ಮಕ್ಕಳಿಗೆ ಕೊಡಿಸುವುದು ಎಷ್ಟು ಅಗತ್ಯ, ಮದ್ಯಪಾನದ ವಿರುದ್ಧ ಸಂದೇಶ ನೀಡುವಂಥದ್ದು, ಇಂತಹ ಹಲವಾರು ಸಂದೇಶಗಳನ್ನು ಜಾದು ಜಾಗೃತಿಯ ಮೂಲಕ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ರಾಘವೇಂದ್ರ ಅವರೇ, ಈ ಸಾಮಾಜಿಕ ಕಳಕಳಿ ವಿಚಾರ ಬಂದಾಗ ನಾನು ಬಹಳ ಖುಷಿಯಿಂದ ಮಾಡ್ತಿರುವಂತ ಒಂದು ಕಾರ್ಯಕ್ರಮದ ಹೆಸರು ಜಾದೂ ಥೆರಪಿ ಅಂತ. ಇದು ಆಸ್ಪತ್ರೆಯಲ್ಲಿರುವಂತ ರೋಗಿಗಳ ಅತ್ಯಂತ ಸಮೀಪದಿಂದ ಜಾದೂ ಮಾಡೋ ಮೂಲಕ ಅವರ ಮನಸ್ಸಿಗೆ ಖುಷಿ ಕೊಡೋದು. ಹಿರಿಯರು ಹೇಳ್ತಾರೆ, ರೋಗದಲ್ಲಿರುವಂತ ಒಬ್ಬ ವ್ಯಕ್ತಿ ನಕ್ಕರೆ ಆತ ಬೇಗ ಗುಣಮುಖ ಆಗ್ತಾನೆ ಅಂತ, ನಕ್ಕರೆ ಆರೋಗ್ಯ ಅಂತ. ನನ್ನ ತತ್ವ ನಗುವಿನ ಜೊತೆ ಅಚ್ಚರಿ ಇನ್ನೂ ಕೂಡ ಬೇಗ ಗುಣಮುಖ ಮಾಡಬಹುದಾ ಅಂತ. ನಾನು ಏನ್ ಮಾಡ್ತೇನೆ ಅಂತ ಹೇಳಿದ್ರೆ, ನಾನು ಎಲ್ಲಿ ಕಾರ್ಯಕ್ರಮ ಕೊಡ್ತೇನೆ ಅಲ್ಲಿರುವಂತ ಸರ್ಕಾರಿ ಆಸ್ಪತ್ರೆಗೆ ಒಂದು ದಿವಸ ನನ್ನ ದಿನ ಬೆಳಿಗ್ಗೆಯಿಂದ ಸಂಜೆವರೆಗೆ ನಾನು ಪ್ರತಿ ಪೇಷಂಟ್ಸ್ಗಳ ಹತ್ರ ಹೋಗ್ತೇವೆ. ಮಾಮೂಲಿಯಾಗಿ ನಾವು ಹೋದ್ರೆ ಏನ್ ಮಾಡಬಹುದು, ಅವರಿಗೆ ಹಣ್ಣು ಹಂಪಲು ಕೊಡಬಹುದು ಒಬ್ಬರಿಗೆ ಅಲ್ವಾ. ನಾನು ಹಾಗೆ ಮಾಡೋದಿಲ್ಲ. ನಾನು ಅವರದ್ದು ಆರೋಗ್ಯ ವಿಚಾರಿಸಿಕೊಂಡು ಅವರ ಹತ್ರದಿಂದಲೇ 1-2 ಮ್ಯಾಜಿಕ್ ಗಳನ್ನು ಮಾಡೋ ಮೂಲಕ ಅವರ ಮನಸ್ಸಿಗೆ ನಾನು ಖುಷಿ ಕೊಡ್ತೇನೆ. ನನಗೆ ಈ ಜಾದು ಮಾಡ್ಲಿಕ್ಕೆ ಪ್ರೇರಣೆ ಕೊಟ್ಟಿರೋದು ನನ್ನ ತಂದೆಯವರು. ನನ್ನ ತಂದೆಯವರು ತೀರ್ಕೊಂಡು ಸುಮಾರು ಒಂದು 12 ವರ್ಷ ಆಯ್ತು. ಅವರು ಕ್ಯಾನ್ಸರ್ ಪೇಷಂಟ್ ಆಗಿದ್ರು. ಅವರ ಆಸ್ಪತ್ರೆಯಲ್ಲಿ ಇದ್ದಾಗ ನಾನು ಅವರ ನೋಡಕ್ಕೆ, ಅವರ ಆರೈಕೆಗೆ ಹೋಗ್ತಿದ್ದಾಗ ಅವರು ಪಕ್ಕದಲ್ಲಿರುವಂತ ಅವರ ಫ್ರೆಂಡ್ಸ್ ಅಂದ್ರೆ ಪೇಷಂಟ್ಸ್ಗಳಿಗೆ ಅವ್ರು ಹೇಳ್ತಾ ಇದ್ರು ನನ್ನ ಮಗ ಜಾದೂಗಾರ ಅಂತ. ಆಗ ಏನು ಜಾದು ಅಂದ್ರೆ ಏನು ಅಂತ ಗೊತ್ತಿಲ್ಲ. ಆಗ ಇದು ಸುಮಾರು 12-13 ವರ್ಷದ ಹಿಂದೆ ಮಾತಾಡ್ತಿರೋದು. ಆಗ ನಾನು ಅವರಿಗೆ ಒಂದು ಸಣ್ಣ ಪುಟ್ಟ ಜಾದುಗಳನ್ನು ತೋರಿಸ್ತಾ ಇದ್ದೆ, ಒಂದು ಕಾಯಿನ್ ನಿಂದ ಅದರಿಂದೆಲ್ಲ. ಆಗ ನಾನು ಹಾಗೆ ಜಾದು ನೋಡುವಂತ ರೋಗಿಗಳ, ನನ್ನ ತಂದೆಯೂ ಸೇರಿದಂತೆ, ಕಣ್ಣಿನಲ್ಲಿ ಒಂದು ಹೊಳಪು ನೋಡಿದೆ ನಾನು. ಆ ಜಾದು ಒಂದು ಕಾಯಿನ್ ಕೈಯಿಂದ ಮಾಯ ಆದಾಗ ಅವರ ಕಣ್ಣಲ್ಲಿ ಒಂದು ಹೊಳಪು. ಆ ರೋಗದಲ್ಲಿ ಇರ್ತಾರೆ ಅವರು, ಆ ನೋವಿನಲ್ಲಿ ಇರ್ತಾರೆ, ಅದ್ರ ಮಧ್ಯದಲ್ಲಿ ಅವರಿಗೆ ಹೊಳಪು ಕಾಣುತ್ತದೆ. ಇದು ನನಗೆ ಕೆಲವು ದಿನಗಳ ನಂತರ, ನನ್ನ ತಂದೆ ತೀರ್ಕೊಂಡಾದ ನಂತರ ನನಗೆ ಅನ್ಸಿತು, ನನಗೆ ಓ ಹೌದಲ್ಲ ಅಂತ. ಆ ಪ್ರೇರಣೆ, ನನ್ನ ಅಪ್ಪಾಜಿಯ ನೆನಪಿಗೆ ನಾನು ಜಾದೂ ಥೆರಪಿ ಕಾರ್ಯಕ್ರಮವನ್ನು ಇವತ್ತಿನವರೆಗೆ ಅದನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದೇನೆ. ಒಂದು ನಿಮ್ಮ ಜೊತೆ ಹಂಚಿಕೊಳ್ಳುತ್ತಿರುವಂತ ವಿಚಾರ, ನಾನು ಈ ಜಾದೂ ಥೆರಪಿಯನ್ನು ಬೇರೆ ಬೇರೆ ಕಡೆ ಮಾಡ್ತಾ ಇದ್ದಾಗ ಒಂದು ಸರ್ತಿ ನನಗೆ ಬಿಜಾಪುರದಲ್ಲಿ
ನನ್ನೊಬ್ರು ಪತ್ರಕರ್ತ ಗೆಳೆಯರು ಒಂದು ಮನೆಗೆ ಕರ್ಕೊಂಡು ಹೋದ್ರು. ಓಕೆ. ಅಲ್ಲೊಬ್ರು ಬ್ಯಾಂಕ್ ಉದ್ಯೋಗಿಯಾಗಿದ್ದವರು ಯಾವುದೋ ಆಕ್ಸಿಡೆಂಟ್ ಇಂದ ಸ್ಪೈನಲ್ ಕಾರ್ಡ್ ಕಟ್ ಆಗ್ಬಿಟ್ಟು ಕುತ್ತಿಗೆಯಿಂದ ಕೆಳಭಾಗದಲ್ಲಿ ಅವರಿಗೆ ಸ್ವಾಧೀನವೇ ಇಲ್ಲ ದೇಹದ್ದು, ಬರೀ ಹಾಸಿಗೆಯಲ್ಲಿ ಬಿದ್ದಿರೋದು ಮಾತ್ರ ಅಂತ ಒಬ್ರು ಪೇಷಂಟ್ ಅವರು. ಅವರ ಹತ್ರಕ್ಕೆ ಹೋದೆ ನಾನು, ಅವ್ರ ಜೊತೆ ಮಾತಾಡಿದೆ. ಅವರು ಮಾತಾಡ್ತಾ ಹೇಳ್ತಾ ಇದ್ರು, ಗಣೇಶ್ ಅವರೇ, ನನ್ನ ನೋವು ಎಷ್ಟೊಂದು ಅಗಾಧ ಅಂತ ಹೇಳಿದ್ರೆ, ನನಗೆ ಬೆನ್ನು ಮೂಳೆಯ ಒಂದು ಬದಿಯಿಂದ ಒಂದು ಸೆಕೆಂಡಿಗೆ ಒಂದು ಕ್ಷಣದ ಒಂದು ಸರ್ತಿಯ ಹಾಗೆ ಸುತ್ತಿಗೆಯಿಂದ ಹೊಡೆದಷ್ಟು ಜೋರು ನೋವಾಗುತ್ತೆ, ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಅನಿಸುತ್ತೆ ನನಗೆ, ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಲ್ಲ, ಅದ್ರ ನೋವು ಮಾತ್ರ ಬಹಳ ವಿಪರೀತ ಅಂತ ಹೇಳ್ತಾ ಇದ್ರು. ನನಗೂ ಬಹಳ ಬೇಸರ ಆಯಿತು ಅದನ್ನು ಕೇಳಿ. ಆದರೂ ಏನೋ ಮಾತುಕತೆ ಆಡ್ತಾ ನಾನು ಅವರಿಗೆ, ಸರ್ ನಿಮಗೆ ಒಂದು ಮ್ಯಾಜಿಕ್ ತೋರಿಸ್ತೇನೆ ಅಂತ ಹೇಳ್ಕೊಂಡು ಸುಮಾರು 1 ಗಂಟೆ ಅಷ್ಟು ನಾನು ಅವರಿಗೆ ಜಾದು ಮಾಡಿದೆ. ಸಣ್ಣ ಸಣ್ಣ ಐಟಮ್ಗಳು, ಎಲ್ಲಿವರೆಗೆ ಅಂತ ಹೇಳಿದ್ರೆ ಅವರು ಹೀಗೆ ಹಾಸಿಗೆಯಲ್ಲಿ ಬಿದ್ದುಕೊಂಡಿದ್ದಾಗೆ ಅವರ ಎದೆ ಮೇಲೆ ಕೆಲವೊಂದು ಐಟಮ್ಗಳನ್ನ ನಾನು ಇಡಬೇಕಾಗಿ ಬಂತು. 1 ಗಂಟೆ ಮ್ಯಾಜಿಕ್ ಮುಗಿಸಿ ನಾನು ಮ್ಯಾಜಿಕ್ ಮುಕ್ತಾಯ ಆದ ನಂತರ ಅವ್ರು ಹೇಳಿದ ಒಂದು ಮಾತು ಏನಂದ್ರೆ, ಸೆಕೆಂಡಿಗೆ ಒಂದರಾಗೆ ನನಗೆ ಹೊಡೀತಿದ್ದಂಥ ಅನುಭವ 1 ಗಂಟೆ ನನಗೆ ಗೊತ್ತೇ ಆಗಿಲ್ಲ ಅಂತ. 1 ಗಂಟೆಯಷ್ಟು ಕಾಲ ಮನುಷ್ಯನ ದೇಹದ ಒಳಗಿನ ನೋವನ್ನು, ಅದು ಭ್ರಮೆಯೇ ಆಗಿರ್ಬೋದು, ಮನಸ್ಸಿನ ಗಮನವನ್ನು ನೋವಿನಿಂದ ಬೇರೆಡೆಗೆ ಸೆಳೆಯುವಂತ ಶಕ್ತಿ ಜಾದುವಿಗೆ ಇದೆ. ಆ ಥೆರಪೆಟಿಕ್ ಗುಣ, ಚಿಕಿತ್ಸಾ ಗುಣ ಅದಕ್ಕಿದೆ ಅನ್ನುವಂಥದ್ದು ಅಲ್ಲಿ ಸಾಬೀತಾಯ್ತು. ನನಗೊಂದು ಇನ್ನೂ ಒಂದೊಂದು ಕನಸಿದೆ. ಈಗ ನಾನು ಎಲ್ಲೋ ಒಂದು ಕಡೆ ಹೋಗ್ತೇನೆ, ಒಂದು ದಿವಸ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತೇನೆ, ಅಲ್ಲಿ ಒಂದು ಜಾದು ಮಾಡ್ತೇನೆ, ಅಲ್ಲಿ ಮುಗೀತದೆ. ಮತ್ತೊಂದು ದಿವಸ ಅಲ್ಲಿಗೆ ಹೋಗುವಂತ ಸಂದರ್ಭ ನನಗೆ ಯಾವಾಗ ಸಿಗುತ್ತೋ ಗೊತ್ತಾಗೋದಿಲ್ಲ. ನನಗೊಂದು ಆಸೆ ಏನಿದೆ ಅಂದ್ರೆ, ಎಲ್ಲ ಕಡೆಗೆ ಆಸ್ಪತ್ರೆಯಲ್ಲಿ ಇರುವಂಥದ್ದು, ಸರ್ಕಾರಿ ಆಸ್ಪತ್ರೆ ಇರ್ಬೋದು, ಇನ್ನೊಂದು ಆಸ್ಪತ್ರೆ ಇರ್ಬೋದು, ಅಲ್ಲಿರುವಂತ ಸ್ವಲ್ಪ ಯುವ ಡಾಕ್ಟರ್ಗಳು, ಯಂಗ್ ಡಾಕ್ಟರ್ಸ್ಗಳು ಮ್ಯಾಜಿಕ್ ಕಲ್ತ್ರೆ, ಸರಳವಾಗಿ ಅವರ ಒಂದು 5-10 ಮ್ಯಾಜಿಕ್ಗಳನ್ನು ಕಲ್ತ್ಬಿಟ್ಟು ಅವರ ಪಾಕೆಟ್ ಅಲ್ಲಿ ಇಡುವಂಥದ್ದು ಮ್ಯಾಜಿಕ್ಗಳನ್ನು ಕಲ್ತ್ಬಿಟ್ರೆ, ಅವರಿಗೋಸ್ಕರ ನಾವು ಒಂದು ಕಾರ್ಯಾಗಾರ ಮಾಡ್ಲಿಕ್ಕೆ ಸಾಧ್ಯ ಆಗುದಿದ್ರೆ, ಅಂತ ಡಾಕ್ಟರ್ಗಳು ಅಥವಾ ಆಸ್ಪತ್ರೆಗೆ ಸಂಬಂಧಪಟ್ಟವರು ಈ ಜಾದೂ ಥೆರಪಿ ಕಾರ್ಯಕ್ರಮವನ್ನು ನಿರಂತರವಾಗಿ ದಿನಾಲು ಮುಂದುವರಿಸಲಿಕ್ಕೆ ಸಾಧ್ಯ ಉಂಟು. ಖಂಡಿತವಾಗಿ ಇದೊಂದು ಒಳ್ಳೆಯ ಆಲೋಚನೆ. ಹಾಗೆ ಈ ಜಾಗೃತಿ, ಜಾದೂ ಜಾಗೃತಿ ಮತ್ತೆ ಜಾದೂ ಥೆರಪಿ, ಇದ್ರ ಕುರಿತಾಗಿ ಯಾವ್ದಾದ್ರು ಒಂದು ಐಟಮ್ ಅನ್ನು ನಾವು ಇಲ್ಲಿ ಮಾಡೋದು ಖಂಡಿತ. ನೋಡಿ ರಾಘವೇಂದ್ರ ಅವರೇ, ಒಂದು ಜಾದುವನ್ನು ಅತ್ಯಂತ ಹತ್ತಿರದಿಂದ ನೋಡುವಾಗ ಅದು ಮೂಡಿಸುವಂತ ಭಾವ ಎಷ್ಟು ಗಟ್ಟಿ ಇರುತ್ತೆ ಅನ್ನೋದಕ್ಕೆ ನಾನು ಈಗ ಮಾಡ್ತಿರುವಂತ ಮ್ಯಾಜಿಕ್ ನೋಡಿ. ಜಾದೂವಿನ ಮೂಲಕ ಒಂದು ಸಾರ್ವತ್ರಿಕವಾದಂತಹ ಒಂದು ಜಾಗೃತಿಯನ್ನು ಕೂಡ ಮೂಡಿಸಬಹುದು. ಮತ್ತೆ ಜಾದೂ ಥೆರಪಿ ಅನ್ನೋ ಒಂದು ಹೊಸ ಕನಸನ್ನು ಕೂಡ ಕುದ್ರೋಳಿ ಗಣೇಶ್ ಅವರು ಹಂಚಿಕೊಂಡಿದ್ದಾರೆ. ಜಾದುವಿನ ಸಾಧ್ಯತೆಗಳ ಬಗ್ಗೆ ಮತ್ತಷ್ಟು ಮಾತಾಡೋಣ. ಅದಕ್ಕೂ ಮುಂಚೆ ಒಂದು ವಿರಾಮ.